ಕಲಾಕಾರರ ಕೈಚಳಕ ಅರಳಿದ ಮನ ಮುದಗೊಳಿಸುವ ಪರಿಸರ ಸ್ನೇಹಿ ಗಣೇಶ. ಕಲಾಕಾರರಿಂದ ಅರಳಿದ ವಿಭಿನ್ನ ರೀತಿಯ ಪರಿಸರ ಸ್ನೇಹಿ ಗಣೇಶ್ ಮೂರ್ತಿ. ಶ್ರೀ ಸುನಿಲ್ ಗಣೇಶ್ ಆರ್ಟ್ಸ್ ಕೊಣ್ಣೂರು. ಗಣಪತಿ ನೋಡಕ್ಕೂ ಚಂದ, ನಾಯಕ ಪದ್ಧತಿಯಿಂದ ತಯಾರಿಸಿದ ಉತ್ತಮ ಗುಣಮಟ್ಟದ ಪರಿಸರ ಸ್ನೇಹಿ, ಮನಸ್ಸಿಗೆ ಮುದ ನೀಡುವ ವಿವಿಧ ಬಗೆಯ ಪರಿಸರ ಸ್ನೇಹ ಮಣ್ಣಿನ ಗಣೇಶ್ ಮೂರ್ತಿಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಗಣಪತಿ ಐತಿಹಾಸಿಕ. ಈ ಕೊಣ್ಣೂರು ಗಣಪತಿ ಎಲ್ಲೆಡೆ ಬೇಡಿಕೆ ಗಣಪತಿಯಾಗಿದ್ದಾನೆ. ಕರ್ನಾಟಕ ರಾಜ್ಯ ಸೇರಿದಂತೆ ಗೋವಾ, ಮಹಾರಾಷ್ಟ್ರ ರಾಜ್ಯಗಳಿಗೆ ಇಲ್ಲಿಂದಲೇ ಈ ಪರಿಸರ ಸ್ನೇಹಿ ಗಣಪತಿಯನ್ನ ತೆಗೆದುಕೊಂಡು ಹೋಗುತ್ತಾರೆ. ಎಲ್ಲೆಡೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗೆ ಬೇಡಿಕೆ ಹೆಚ್ಚಾಗಿದೆ. ಕೊಣ್ಣೂರು ಪಟ್ಟಣದಲ್ಲಿ 12 ತಿಂಗಳು ಗಣೇಶ್ ಮೂರ್ತಿ ತಯಾರಿಕೆ ಜೋರಾಗಿ ನಡೆಯುತ್ತಿದ್ದು, ಪರಿಸರ ಸ್ನೇಹಿ ಗಣಪತಿಗೆ ಬೇಡಿಕೆ ಹೆಚ್ಚುತ್ತಲೇ ಪ್ರಾಕೃತಿಕ ಬಣ್ಣ ಬಳಸಿ ಅಲಂಕಾರಿಕ ಬಣ್ಣಗಳಿಂದ ಪರಿಸರ ಸ್ನೇಹಿ ಗಣಪನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದ ಕಲಾಕಾರರು. ಮಣ್ಣಿನ ಹಾಗೂ ಪರಿಸರಾತ್ಮಕವಾಗಿರುವ ಗಣಪತಿ ವಿಗ್ರಹಗಳಿಗೆ ಹೆಚ್ಚಿನ ಬೇಡಿಕೆ ಅಗತ್ಯ ನೀಡುತ್ತಿರುವ ಜನರು. ಕೊಣ್ಣೂರು ಅಂದರೆ ನೆನಪಾಗುವುದು ಪರಿಸರ ಸ್ನೇಹಿ ಗಣೇಶ. ನೀರಿನಲ್ಲಿ ಕರಗದ ಗಣಪತಿಯನ್ನು ಬಿಟ್ಟು ಚಿಕ್ಕ ಚಿಕ್ಕದಾಗಿರುವ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ಇಟ್ಟು ಪೂಜಿಸುವ ಕಾರಣಕ್ಕೆ ಮುಂದಾಗಿ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಲಿ. ಗಣೇಶ ಚತುರ್ಥಿ ಭಾರತದ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುವ ರೋಮಾಂಚಕ ಮತ್ತು ಪ್ರೀತಿಯ ಹಬ್ಬವಾಗಿದೆ. ಗಣೇಶ ಚತುರ್ಥಿ ಹಬ್ಬವು ಭವ್ಯವಾದ ಮೆರವಣಿಗೆಗಳು, ವಿಸ್ತಾರವಾದ ಅಲಂಕಾರಗಳು, ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸುಂದರವಾಗಿ ಅಲಂಕರಿಸಿದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಕಾಲ ಬದಲಾದಂತೆ ಅಲಂಕಾರಿಕ ಹಾಗೂ ರಾಸಾಯನಿಕಗಳಿಂದ ತಯಾರಿಸಿದ ವಿಭಿನ್ನ ವಿಗ್ರಹ ಮೂರ್ತಿಗಳು ಮಾರುಕಟ್ಟೆಯಲ್ಲಿ ಪ್ರವೇಶಿಸಿದ್ದು, ಇದು ಪರಿಸರಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಬಾಂಧವರ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸುವ ಹಾಗೂ ತವರಿಗೆ ಬಂದ ಹೆಣ್ಣು ಮಕ್ಕಳು ಉಡುಗೊರೆಯನ್ನು ಪಡೆದುಕೊಳ್ಳುವ, ಹೆತ್ತವರು ಒಡ ಹುಟ್ಟಿದವರು ಚೆನ್ನಾಗಿರಲೆಂದು ಹಾರೈಸುವ ಹಬ್ಬ ಇದಾಗಿದೆ. ಜೇಡಿ ಮಣ್ಣಿನಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸಿ ಕರ್ನಾಟಕ ಸೇರಿದಂತೆ ಗೋವಾ, ಮಹಾರಾಷ್ಟ್ರ ರಾಜ್ಯದೆಲ್ಲೆಡೆ ಇಲ್ಲಿಂದಲೇ ಗಣೇಶ್ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಪರಿಸರ ಸ್ನೇಹಿ ಗಣೇಶ ಮಾನವ ಆರೋಗ್ಯವನ್ನು ರಕ್ಷಿಸುತ್ತದೆ, ನಮ್ಮ ಜಲ ಸಂಪನ್ಮೂಲಗಳನ್ನು ಉಳಿಸುತ್ತವೆ. ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ಪೂಜಿಸಿ ಈ ಸುಂದರ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. ಪ್ರಜಾರಾಜ್ಯ ಕನ್ನಡ ವಾಹಿನಿಯ ಕಳಕಳಿಯ ನಮ್ಮೆಲ್ಲರ ಜವಾಬ್ದಾರಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೊಣ್ಣೂರು. ನಾವು ಮಾಡಕತ್ತ 40 ವರ್ಷ ಆಯ್ತು. 40 ವರ್ಷ ಆಯ್ತು. ಪ್ರತಿ ವರ್ಷದಂತೂ ಈ ವರ್ಷವೂ ಬೇಡಿಕೆ ಇದೆ. ರಾಜ್ಯಾದ್ಯಂತ ಈ ಸರಿ ಆಲ್ಮೋಸ್ಟ್ ಅಲ್ಲ ನಮ್ಮ ಬೆಂಗಳೂರಿಂದ ಬೇಡಿಕೆ ಮಾಡಿದೆ ಪರಿಸರ ಗಣಪತಿಗೆ ಅಂತ ಹೇಳಿದೆ. ಬೆಂಗಳೂರವ್ರು ಪ್ರತಿ ವರ್ಷ ಅಷ್ಟೇ ಒಂದು 5 ಜನ ಬರ್ತಾರೆ. ಈ ಸರಿ ಒಂದು 50 ಜನ ಬಂದಿದ್ದಾರೆ ರೀ. ಹಿಂಗಾಗಿ ಕೊಣ್ಣೂರವ್ರದಾಗ ಈ ಸದ್ಯ ಪ್ರತಿ ವರ್ಷಕ್ಕಿಂತನೂ ಈ ವರ್ಷ ಪರಿಸರ ಗಣಪತಿಗೆ ಭಾಳ ಬೇಡಿಕೆ ಇದೆ. ಈ ಕೆಲವೊಂದು ಕಡೆ ಕೆಲವೊಂದು ಸಲ ನಿಮ್ಗೆ ಮಣ್ಣಿಂದ ಕೊರತೆ ಆಗ್ತದೆ. ಈ ಸಲ ಮಣ್ಣಿಂದ ಏನಾರ ಕೊರತೆ ಆಗೈತಿ? ಮಣ್ಣಿಂದ ಈ ಸಲ ಏನು ಕೊರತೆ ಮಾಡಿಲ್ರಿ. ಈ ಸರಿ ಮಣ್ಣು ಅವೈಲೇಬಲ್ ಸಿಕ್ಕೈತ್ರಿ. ಯಾರು ಏನು ತಕರಾರು ಮಾಡಿಲ್ಲ. ಪ್ರತಿ ವರ್ಷ ಮಣ್ಣಿನ ಸ್ವಲ್ಪ ತ್ರಾಸ ಆಗ್ತಿತ್ತು, ಈ ವರ್ಷ ಸ್ವಲ್ಪ ತ್ರಾಸ ಆಗಿಲ್ಲ. ಮಣ್ಣಿಂದ ಅವೈಲೇಬಲ್ ಐತಿ. ಈ ಎಲ್ಲ ಕಡೆ ಈ ನಿಮ್ಮ ಕೊಣ್ಣೂರು ಗಣಪತಿ, ಪರಿಸರ ಗಣಪತಿ ಎಲ್ಲ ಕಡೆನೂ ಬೇಡಿಕೆ ಭಾಳ ಇದೆ. ಅದಕ್ಕೆ ಏನು ಕಾರಣ? ಅದಕ್ಕೆ ಏನು ಕಾರಣ ಅಂದ್ರೆ ಈಗ ಒಂದೊಂದು ಕಡೆ ಕೆರೆ ಇರೋದಿಲ್ಲ, ಬಾವಿ ಇರೋದಿಲ್ಲ ರೀ. ಹಿಂಗಾಗಿ ಯಾವ ಒಂದೊಂದು ಕಡೆ POP ಗಣಪತಿ ಒಂದು ಬೆಂಗಳೂರಲ್ಲಿ ಒಂದು ಬಕೆಟ್ನಲ್ಲಿ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿದ ನಂತರ ಅದು POP ಇತ್ತಂದ್ರೆ ಮೆಲ್ಟ್ ಆಗೋದಿಲ್ಲ. ಈಗ ಮಣ್ಣಿನ ಗಣಪತಿ ಇತ್ತಂದ್ರೆ ಮೆಲ್ಟ್ ಹಾಕಕ್ಕೆ ಅವರು ಮತ್ತೆ ಅದನ್ನು ತೆಗೆದು ಪಾಠಕ್ಕೆ ಹಾಕ್ತಾರೆ. ಹಿಂಗಾಗಿ ನಮ್ಮ ಬೆಂಗಳೂರಿಂದ ನಮಗೆ ಬೇಡಿಕೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.